MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕುಸುಮ ಹನುಮಂತರಾಯಪ್ಪ ಇಡಿ ರೇಡ್ಗೆ ಶಾಕ್ ಆಗಿದ್ದಾರೆ. ಬೆಂಗಳೂರಿನ ಮುದ್ದೇಪಾಳ್ಯ ರಸ್ತೆಯಲ್ಲಿರುವಂತಹ ಕುಸುಮ ಮನೆ ಇದು. ಹನುಮಂತರಾಯಪ್ಪ ಮಗನೊಂದಿಗೆ ವೀರೇಂದ್ರ ಪಪ್ಪಿ ವ್ಯವಹಾರವನ್ನ ನಡೆಸಿದ್ದಾರೆ. ವ್ಯವಹಾರ ಇರುವ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಇಂದು ಬೆಳಗ್ಗೆ 4:30 ಸರಿಸುಮಾರಿಗೆ ನಡೆದಿರುವಂತಹ ಇಡಿ ದಾಳಿ ಇದು. ಕಳೆದ 7 ಗಂಟೆಗಳಿಂದ ಇಡಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. 2 ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಹಾಗೆ ಸಿಐಎಸ್ಎಫ್ ಸಿಬ್ಬಂದಿ ಭದ್ರತೆಯೊಂದಿಗೆ ಇಡಿ ಎಂಟ್ರಿಯನ್ನ ಕೊಟ್ಟಿದ್ದು, ಅಧಿಕಾರಿಗಳಿಗಾಗಲೇ ರೇಡ್ ಮಾಡಿ 7 ಗಂಟೆಗಳು ಕಳೆದಿದೆ. 7 ಗಂಟೆಯಿಂದ ನಿರಂತರವಾಗಿ ಅಲ್ಲಿ ಕಡತಗಳ ಪರಿಶೀಲನೆ ಕೂಡ ನಡೀತಾ ಇದೆ. 2 ಇನೋವಾ ಕಾರ್ನಲ್ಲಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನು ಕೊಟ್ಟಿದ್ರು ಹನುಮಂತರಾಯಪ್ಪನ ಮನೆಗೆ. ಕುಸುಮ ಹನುಮಂತರಾಯಪ್ಪಗೂ ಕೂಡ ಇಡಿ ರೇಡ್ ಶಾಕ್ ಅನ್ನ ನೀಡಿದ್ದು, ವೀರೇಂದ್ರ ಪಪ್ಪಿ ವ್ಯವಹಾರ ಅಂದ್ರೆ ಹನುಮಂತರಾಯಪ್ಪನವರ ಪುತ್ರನೊಂದಿಗೆ ವೀರೇಂದ್ರ ಪಪ್ಪಿ ವ್ಯವಹಾರವನ್ನ ನಡೆಸಿದ್ರು. ಆ ವಿಚಾರದ ಬೆನ್ನಲ್ಲೇ ಈಗಾಗಲೇ ಇಡಿ ದಾಳಿಯನ್ನು ನಡೆಸಿದೆ. ಖಚಿತ ಮಾಹಿತಿಯ ಮೇರೆಗೆ ಬೆಳಗಿನ ಜಾವ ಸರಿಸುಮಾರು 4:30 ಸಮಯದಲ್ಲಿ ಇಡಿ ದಾಳಿಯನ್ನು ನಡೆಸಿದ್ದು, ಕಡತಗಳ ಪರಿಶೀಲನೆ ನಿರಂತರವಾಗಿ ನಡೀತಾ ಇದೆ. 7 ಗಂಟೆಗಳಿಗಾಗಲೇ ಕಳೆದೆ. ಈಗಲೂ ಕೂಡ ಅಧಿಕಾರಿಗಳು ಕಡತಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ವೀರೇಂದ್ರ ಪಪ್ಪಿಗೂ ಹಾಗೂ ಹನುಮಂತರಾಯಪ್ಪನ ಪುತ್ರನಿಗೂ ಯಾವ ರೀತಿ ವ್ಯವಹಾರಗಳಿತ್ತು, ಎಷ್ಟೆಲ್ಲ ವ್ಯವಹಾರ ಚಟುವಟಿಕೆಗಳಾಗಿದೆ, ಏನೆಲ್ಲ ಕೊಟ್ಟು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗಳು ಬಂದಿದೆ, ಅಲ್ಲಿ ಬ್ಯಾಂಕ್ ವ್ಯವಹಾರಗಳೇನಿತ್ತು, ಅವರ ವ್ಯಾವಹಾರಿಕ ಜೀವನ ಹೇಗೆ ನಡೆಸ್ತಾ ಇದ್ರು, ಇದೆಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ದಾಳಿ ನಡೆಸಿದ್ದು, ಚಿತ್ರದುರ್ಗದ ಚಳ್ಳಕೆರೆ ನಿವಾಸದ ಬಳಿ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಚಳ್ಳಕೆರೆ ಮನೆ ಬಳಿ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಶಾಸಕರ ಮನೆ ಬಳಿ ಸಿಆರ್ಪಿಎಫ್ ಸಿಬ್ಬಂದಿಯಿಂದ ಭದ್ರತೆಯನ್ನ ಕೊಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಿಆರ್ಪಿಎಫ್ ಮಹಿಳಾ ಸಿಬ್ಬಂದಿಯಿಂದಲೂ ಕೂಡ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಬೆಂಬಲಿಗರು ಜಮಾಯಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಬೆಂಬಲಿಗರನ್ನ ಭದ್ರತಾ ಸಿಬ್ಬಂದಿ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಯಾವ ರೀತಿ ವಿಪರ್ಯಾಸ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಡೀ ದಾಳಿ ನಡೆಸುತ್ತೆ ಅಂದ್ರೆ ಒಂದು ಖಚಿತ ಮಾಹಿತಿ ಮೇರೆಗೆ ಇಲ್ಲಿ ದಾಳಿಯನ್ನು ನಡೆಸುತ್ತೆ. ಇಲ್ಲಿನ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋದಾಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ. ಅಲ್ಲಿ ಏನೇನೋ ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡಬೇಕು, ಆ ನಿಟ್ಟಿನಲ್ಲಿ ನಿರಂತರವಾಗಿ ಲೆಕ್ಕ ಶೋಧಗಳು ಪರಿಶೋಧನೆಗಳೆಲ್ಲ ಆಗ್ತಾ ಇದೆ ಇಡಿಯಿಂದ. ಆದರೆ ಇದೇ ಸಂದರ್ಭದಲ್ಲಿ ಅವರ ಬೆಂಬಲಿಗರು, ವೀರೇಂದ್ರ ಪಪ್ಪಿ ಅವರ ಬೆಂಬಲಿಗರು ಯಾರ್ಯಾರು ಇದ್ದಾರೋ ಅವ್ರ ಮನೆ ಹತ್ರ ಜಮಾಯಿಸ್ತಾ ಇದ್ದಾರೆ. ಏನೋ ತಮ್ಮ ನಾಯಕನಿಗೆ ಏನೋ ಆಗ್ಬಿಟ್ಟಿದೆ, ಇಲ್ಲಿ ಅಧಿಕಾರಿಗಳು ಬಂದುಬಿಟ್ಟಿದ್ದಾರೆ, ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೇನೋ ಅಂತ ಆತಂಕ ಇರಬಹುದು ಪಾಪ ಅವರಿಗೆ. ಹಾಗಾಗಿ ಅಲ್ಲಿ ಜಮಾಯಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸಿಆರ್ಪಿಎಫ್ ಸಿಬ್ಬಂದಿ ಹಾಗೆ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ಸ್ಥಳದಲ್ಲಿ ಜಮಾಯಿಸುತ್ತಾರೆ. ಕುಸುಮ ನಿವಾಸದಿಂದ ಪ್ರಜ್ವಲ್ ಹಾಗೆ ಚಿತ್ರದುರ್ಗದಿಂದ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಜ್ವಲ್ ಹತ್ರ ಮಾಹಿತಿನ ಪಡ್ಕೊಳ್ಳೋಣ. ಪ್ರಜ್ವಲ್, 7 ಗಂಟೆಯಿಂದ ನಿರಂತರವಾದಂತಹ ಶೋಧ ನಡೀತಾ ಇದೆ. ಸದ್ಯಕ್ಕೆ ಏನಾದರೂ ಕಡತಗಳೇನಾದರೂ ಸಿಕ್ಕಿದೆಯಾ, ಏನಾದರೂ ಮಾಹಿತಿಗಳೇನಾದರೂ ಲಭ್ಯವಾಗಿದೆ? ಎಷ್ಟು ಗಂಟೆಗಳ ಕಾಲ ನಿರಂತರವಾದ ಶೋಧ ಆಗಬಹುದು? ಶಕುಂತಲ, ಇವತ್ತು ಬೆಳಗ್ಗೆ 4:15 ಸುಮಾರಿಗೆ ಅಂದರೆ ಬೆಂಗಳೂರಿನ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರ ಮುಂಭಾಗದಲ್ಲಿರುವಂಥ ದೀಪಾ ಕಾಂಪ್ಲೆಕ್ಸ್ ರಸ್ತೆ ಪಕ್ಕದಲ್ಲಿರುವಂಥ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದ ಹತ್ರ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. 4 CISFನ ಭದ್ರತಾ ಸಿಬ್ಬಂದಿಯನ್ನು ಕರೆದುಕೊಂಡು ಬಂದು ಒಂದು ದಾಳಿ ಪರಿಶೀಲನೆಯನ್ನು ಮಾಡಲಾಗ್ತದೆ. ಪ್ರಮುಖವಾಗಿ 2 ಮಹಿಳೆಯರು ಮತ್ತು 2 ಪುರುಷ ಸಿಬ್ಬಂದಿಗಳನ್ನು, ಭದ್ರತಾ ಸಿಬ್ಬಂದಿಗಳನ್ನು ಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಫಸ್ಟ್ ಫ್ಲೋರ್ನಲ್ಲಿ ಅವರ ಮನೆ ಇದೆ, ಕೆಳಗಡೆ ಆಫೀಸ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ಸಹಿತ ಮನೆಯ ಒಳಗಡೆ ಡೋರನ್ನು ಲಾಕ್ ಮಾಡಿ ಹೊರಗಡೆನ ಯಾವುದೇ ವ್ಯಕ್ತಿಗಳ ಒಳಗಡೆ ಎಂಟ್ರಿ ಇಲ್ಲ, ಮತ್ತೆ ಮನೆ ಒಳಗಡೆ ಇದ್ದಂಥವ್ರು ಸಹಿತ ಯಾರನ್ನು ಹೊರಗಡೆ ಬಿಡದ ರೀತಿಯಲ್ಲಿ ಒಂದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ವೀರೇಂದ್ರ ಪಪ್ಪಿ ಅವರ ನಿವಾಸದ ಮತ್ತೆ ಅವರಿಗೆ ಸಂಬಂಧಪಟ್ಟಂಥ ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಈ ದಾಳಿ ಏನಂತ ಅಂದರೆ ಅವರ ಒಂದಷ್ಟು ವಿದೇಶಿ ಹಣದ ವಿನಿಮಯ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ಸು, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊರ ದೇಶಗಳಲ್ಲಿ ಇವರ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ದಾರೆ ಅನ್ನೋದು ವೀರೇಂದ್ರ ಪಪ್ಪಿ ಅವರ ಮೇಲೆ ಇರುವಂಥ ಒಂದಷ್ಟು ಆರೋಪಗಳಿತ್ತು. ಆ ಒಂದು ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೂ ಸಹಿತ ದಾಳಿಯನ್ನು ಮಾಡಲಾಗಿದೆ. ಕುಸುಮ ಅವರ ಸಹೋದರ ಏನಿದ್ದಾರೆ ಅವರು ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಒಂದಷ್ಟು ವ್ಯಾವಹಾರಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಇರುವಂಥ ಮಾಹಿತಿ. ಇದೇ ಆಧಾರದಲ್ಲಿ ದಾಳಿ ಆಗಿದೆ ಅಂತೇಳಿ ಸದ್ಯಕ್ಕೆ ಒಂದು ಪ್ರಾಥಮಿಕ ಮಾಹಿತಿಗಳು ಸಿಕ್ತಿದ್ದಾವೆ. ಮನೆ ಒಳಗಡೆ ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ, ಯಾವೆಲ್ಲ ದಾಖಲಾತಿಗಳು ಸಿಕ್ಕಿದೆ,
ಏನೆಲ್ಲ ಕೇಸ್ ಏನೆಲ್ಲ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಕ್ಕಿದೆ, ಇದು ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ, ಇನ್ನು ದಾಳಿ ಮುಗ್ದಿಲ್ಲ. ಅಂದ್ರೆ ಒಂದು ಸಲ ದಾಳಿ ಕಂಪ್ಲೀಟ್ ಆದ ನಂತರವಾಗಿ ಇವ್ರ ಮನೆಯಲ್ಲಿ ಸಿಕ್ಕಂತ ನಗದಿಗಾಗ್ಬೋದು, ಚಿನ್ನ ಬೆಳ್ಳಿಗೆ ಆಗ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಆಗ್ಬೋದು, ಇವೆಲ್ಲದಕ್ಕೂ ಸಹಿತ ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಾಗತ್ತೆ. ಎಕ್ಸ್ಪ್ಲನೇಷನ್ ಕೊಟ್ಟ ನಂತರದಲ್ಲಿ ಅಸೆಸ್ಮೆಂಟ್ ಅನ್ನ ಮಾಡಿದ ಬಳಿಕವಾಗಿ ಸಂಪೂರ್ಣವಾಗಿ ದಾಳಿಯ ಸಮಯದಲ್ಲಿ ಏನ್ ಸಿಕ್ತು ಅನ್ನೋದಕ್ಕೆ ಕನ್ಕ್ಲೂಷನ್ಗೆ ಇಡೀ ಅಧಿಕಾರಿಗಳು ಬರ್ತಾರೆ. ಅಂದ್ರೆ ಇವತ್ತು ಬೆಳಗ್ಗೆ 4:15ಗೆ ನಡೆದಿರೋದ್ರಿಂದ ಒಂದು 6:30-7 ಗಂಟೆಗಳ ಕಾಲ ಇದುವರೆಗೆ ರೈಡ್ ಕಂಟಿನ್ಯೂ ಆಗಿದೆ. ಇನ್ನು ಇದು ಸಂಜೆ ತನಕ ಕಂಟಿನ್ಯೂ ಆಗುತ್ತೆ, ಅಥವಾ ಇವರ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಯಾವೆಲ್ಲ ದಾಖಲಾತಿಗಳು ಸಿಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡಬಲ್ ಆಗಿ ನಾಳೆ ತನಕನೂ ಹೋದಂತ ನಿದರ್ಶನಗಳಿದಾವೆ. 3 ದಿನಗಳ ಕಾಲ ನಡೆದಂತ ದಾಳಿಯ ನಿದರ್ಶನಗಳು ಸಹಿತ ಇದಾವೆ. ಸದ್ಯ ಈ ಮನೆಯಲ್ಲಿ ಎಷ್ಟೊತ್ತಿಗೆ ಮುಗಿಯುತ್ತೆ, ಏನೆಲ್ಲ ಸಿಕ್ಕಿದೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಕ್ಲಾರಿಟಿ ಇಲ್ಲ. ಅಧಿಕಾರಿಗಳು ಇನ್ನು ಮನೆ ಒಳಗೆ ಇದ್ದುಕೊಂಡು ಪರಿಶೀಲನೆ ಮಾಡ್ತಿರೋದ್ರಿಂದ ಇವ್ರದ್ದು ಒಂದಷ್ಟು ಹಣಕಾಸಿನ ವ್ಯವಹಾರದ ಬಗ್ಗೆನೇ ಪರಿಶೀಲನೆ ಮಾಡ್ತಾರೆ. ಮತ್ತೆ ಇನ್ನೊಂದು ಅಂತ ಅಂದ್ರೆ ನೇರವಾಗಿ ಕುಸುಮ ಹನುಮಂತರಾಯಪ್ಪ ಅವರಾಗ್ಲಿ ಅಥವಾ ಅವ್ರ ತಂದೆ ಆಗ್ಲಿ ಎಲೆಕ್ಟೆಡ್ ಮೆಂಬರ್ ಅಲ್ಲ, ಮತ್ತೆ ನೇರವಾಗಿ ಇದುವರೆಗೆ ಎಲೆಕ್ಷನ್ಗೆ ಕಂಟೆಸ್ಟ್ ಅನ್ನ ಮಾಡಿದರೆ ಹೊರತು ಅವರು ಚುನಾಯಿತ ಅಭ್ಯರ್ಥಿ ಆಗಿಲ್ಲ ಈ ಕ್ಷಣದವರೆಗೆ. ಹೀಗಾಗಿ ಇವ್ರದ್ದು ವ್ಯಾವಹಾರಿಕ ಸಂಬಂಧವಾಗಿನೇ ದಾಳಿಯನ್ನ ನಡೆದಿದೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಮುಂದಿನ ಹಂತದಲ್ಲಿ ಏನೆಲ್ಲ ಅಂಶಗಳು ಹೊರಗೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಓಕೆ ಪ್ರಜ್ವಲ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಚಿತ್ರದುರ್ಗದಿಂದ ನೇರ ಸಂಪರ್ಕದಲ್ಲಿ ಈಗಾಗಲೇ ಬಸವರಾಜ್ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಬ್ಬ ಶಾಸಕನಾಗಿದ್ದುಕೊಂಡು ತಮ್ಮ ಜವಾಬ್ದಾರಿಯನ್ನೇ ಮರೆತು ಬಿಟ್ಟಿದ್ರು ವೀರೇಂದ್ರ ಪಪ್ಪಿ ಅವರು. ಯಾಕಂದ್ರೆ ತಮ್ಮ ಅಫಿಷಿಯಲ್ ಪೇಜ್ ನಲ್ಲಿ ಈ ಕ್ಯಾಸಿನೋ ವಿಚಾರ ಆಗಿರಬಹುದು, ಜೂಜಾಡೋದನ್ನ ಪ್ರಮೋಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾವ ಬೆಂಬಲಿಗರು ಕೂಡ ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಈಗ ನೋಡಿದ್ರೆ ಅವ್ರ ಮನೆಗೆ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ಗುಂಪಾಗಿ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಸ್ಥಳದಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ? ಶಕುಂತಲಾ, ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಇಡಿ ಅಧಿಕಾರಿಗಳು ಶಾಸಕ KC ವೀರೇಂದ್ರ ಪಪ್ಪಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದಲ್ಲಿರ್ತಕ್ಕಂಥ KC ವೀರೇಂದ್ರ ಮತ್ತು ಅವರ ಸಹೋದರರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಪ್ಪಿ ಅವರಿಗೆ ಬೆಂಬಲಿಗರು ಕೂಡ ಈ ಮನೆ ಬಳಿ ಜಮಾಯಿಸ್ತಾ ಇರ್ತಕ್ಕಂಥದ್ದು. ಮತ್ತು ಇದೀಗ KC ವೀರೇಂದ್ರ ಪಪ್ಪಿ ಅವರ ಅಣ್ಣ KC ನಾಗರಾಜ್ ಅವರು ಕೂಡ ಮನೆ ಬಳಿಗೆ ಬಂದರು. ಅವ್ರನ್ನೂ ಕೂಡ ನಾವು ಮಾತನಾಡ್ಸಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಇದೀಗ ನನಗೂ ಕೂಡ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನಿಂದ ನೇರವಾಗಿ ಮನೆಗೆ ಬಂದಿದ್ದೇನೆ. ಯಾವ ಕಾರಣಕ್ಕೆ ದಾಳಿ ನಡೆದಿದೆ, ಏನೆಲ್ಲ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲದಕ್ಕೂ ನಾವು ಉತ್ತರ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಜೊತೆಗೆ ಶಾಸಕ KC ವೀರೇಂದ್ರ ಪಪ್ಪಿ ಕೂಡ ಚಳ್ಳಕೆರೆ ಬರ್ತಾ ಇದ್ದಾರೆ, ಮನೆಗೆ ಬಂದು ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಮನೆ ಬಳಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ತಂಡೋಪತಂಡವಾಗಿ ಶಾಸಕ KC ವೀರೇಂದ್ರ ಪಪ್ಪಿ ಅವರ ಬೆಂಬಲಿಗರು ಜಮಾಯಿಸ್ತಾ ಇರತಕ್ಕಂಥದ್ದು. ಆದರೆ ಯಾವ ಕಾರಣಕ್ಕೆ ಬೆಂಬಲಿಗರು ಜಮಾಯಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಈ ಒಂದು ಇಡಿ ಅಧಿಕಾರಿಗಳ ಒಂದು ಬಂದೋಬಸ್ತ್ಗಾಗಿ ಇಲ್ಲಿಗೆ ಬಂದಿರತಕ್ಕಂಥ CRPF ಯೋಧರು ಕೂಡ ಇಲ್ಲಿನ ಶಾಂತಿಗೋಸ್ಕರ ಕಾಪಾಡೋ ಸಲುವಾಗಿ ಇಲ್ಲಿ ಬಂದಿರತಕ್ಕಂಥ ಜನರನ್ನು ಬೆಂಬಲಿಗರನ್ನು ಕದಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಶಕುಂತಲಾ, ಸದ್ಯಕ್ಕೆ ಮಹತ್ವದ ದಾಖಲೆಗಳೇನಾದರೂ ಸಿಕ್ಕಿದ್ಯಾ? ಇನ್ನು ಎಷ್ಟು ಹೊತ್ತು ಗಂಟೆಗಳ ಕಾಲ ಅಲ್ಲಿ ನಿರಂತರ ಶೋಧ ನಡೆಸಬಹುದು? ಶಕುಂತಲಾ, ಬೆಳಗ್ಗೆ 5 ಗಂಟೆಯಿಂದಲೇ ಸುಮಾರು 40ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು 4 ಮನೆಗಳಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಈ ಮನೆ ಒಳಗಡೆ ಯಾವೆಲ್ಲ ಮಾಹಿತಿ ಸಿಕ್ಕಿದೆ, ಯಾವೆಲ್ಲ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಈ ಇಡಿ ದಾಳಿ ಸಂದರ್ಭದಲ್ಲಿ ನಾವು ಹಿಂದೆ ನೋಡಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಬಗ್ಗೆ ಅಧ್ಯಯನ ಮಾಡೋದಾದರೆ 2 ದಿನ 3 ದಿನಗಳ ಕಾಲವೂ ಕೂಡ ಈ ಒಂದು ಪರಿಶೀಲನೆ ನಡೀತಕ್ಕಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇದೀಗ ಈ ಒಂದು KC ನಾಗರಾಜ್ ಮನೆಗೆ ಬಂದಿದ್ದಾರೆ ಮತ್ತು KC ವೀರೇಂದ್ರ ಅವರು ಕೂಡ ಮನೆಗೆ ಬರ್ತಕ್ಕಂಥದ್ದು. ಅವರ ತನಿಖೆಯ ನಂತರ ಅವರ ಜೊತೆಗೆ ಕೂಡ ಇಡಿ ಅಧಿಕಾರಿಗಳು ಮಾತನಾಡಿದ ನಂತರವಷ್ಟೇ ಈ ಒಂದು ಇಡಿ ದಾಳಿ ಇನ್ನೂ ಎಷ್ಟೊತ್ತು ಕಾಲ ನಡೀಬಹುದು, ಯಾವೆಲ್ಲ ದಾಖಲೆಗಳು ಪತ್ತೆ ಆಗಿದೆ ಅಂತಕ್ಕಂಥದ್ದು ಬಯಲಾಗಬೇಕಿದೆ. ಶಕುಂತಲಾ, ಧನ್ಯವಾದ ಬಸವರಾಜ್. ಪ್ರಜ್ವಲ್ ತಮ್ಮ ಲೈವ್ ಅಪ್ಡೇಟ್ಸ್. ಇನ್ನು ಚಳ್ಳಕೆರೆಯ ನಿವಾಸಕ್ಕೆ KC ನಾಗರಾಜ್ ಆಗಮಿಸಿದ್ದಾರೆ. ಚಳ್ಳಕೆರೆ ಪಟ್ಟಣದಲ್ಲಿ KC ನಾಗರಾಜ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಶಾಸಕ ವೀರೇಂದ್ರ ಸಹೋದರ KC ನಾಗರಾಜ್ ಇದೀಗ ಬೆಂಗಳೂರಿನಿಂದ ಮನೆಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಶಾಸಕ KC ವೀರೇಂದ್ರ ಸಹ ಮನೆಗೆ ಬರಲಿದ್ದಾರೆ. ಯಾವ ಕಾರಣಕ್ಕೆ ಇಡಿ ದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇಡಿ ಅಧಿಕಾರಿಗಳ ಪ್ರಶ್ನೆಗೆ ನಾನು ಏನು ಪ್ರಶ್ನೆಗಳನ್ನು ಕೇಳ್ತಾರೋ ಅದಕ್ಕೆ ಉತ್ತರಿಸ್ತೇನೆ ಅಂತ KC ನಾಗರಾಜ್ ಹೇಳಿದ್ದಾರೆ. ತಮ್ಮ ಚಳ್ಳಕೆರೆಯ ನಿವಾಸದಲ್ಲಿ ಇಡಿ ರೇಡ್ ಆಗಿರುವುದರಿಂದಾಗಿ KC ನಾಗರಾಜ್ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಚಳ್ಳಕೆರೆ ಪಟ್ಟಣದಲ್ಲಿ KC ನಾಗರಾಜ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಈಗಷ್ಟೇ ಬೆಂಗಳೂರಿನಿಂದ ಮನೆಗೆ ಬಂದಿದ್ದೇನೆ,
ಇಡಿ ಅಧಿಕಾರಿಗಳು ಯಾವ ಉದ್ದೇಶ ಯಾವ ಕಾರಣಗಳನ್ನು ಇಟ್ಟುಕೊಂಡು ಇಲ್ಲಿ ರೇಡ್ ಮಾಡಿದ್ದಾರೋ ಅದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇಡಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೋ ಆ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಬೆಳಗ್ಗೆ 4:15 ಈಗಾಗಲೇ ಹಲವು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ವೀರೇಂದ್ರ ಪಪ್ಪಿ ಒಡೆತನದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಕಡೆ ಕೂಡ ಆಪ್ತೇಷ್ಟರು ಎಲ್ಲ ಕಡೆ ಕೂಡ ದಾಳಿಯನ್ನು ಮಾಡಿ ನಿರಂತರವಾಗಿ ಶೋಧ ಕಾರ್ಯ ನಡೆಸ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.